Hello, friends. Good morning. Welcome back to the another video of our YouTube channel. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಪಟ್ಟಂತೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಮೊದಲಿಗೆ ಕರ್ನಾಟಕ ಟೀಚರ್ಸ್ ರಿಕ್ರೂಟ್ಮೆಂಟ್ 2026 ಟೆಂಟೇಟಿವ್ ಡೇಟ್ಸ್, ಎಕ್ಸ್ಪೆಕ್ಟೆಡ್ ಡೇಟ್ಸ್ ಇವೆ. ಇದು ಶಿಕ್ಷಕ ಆಕಾಂಕ್ಷಿಗಳು CSE ಕಚೇರಿಗೆ ಭೇಟಿಯನ್ನು ಕೂಡ ನೀಡ್ತಾ ಇದ್ದಾರೆ. ಅವರು ಒಂದು ನೀಡಿರುವ ಮಾಹಿತಿಯ ಪ್ರಕಾರ ಟೆಂಟೇಟಿವ್ ಡೇಟ್ಸ್ ಏನಿರಬಹುದು, ನಮ್ಮ ಎಕ್ಸಾಮಿನೇಷನ್ನ ಪ್ರಿಪರೇಷನ್ಗೋಸ್ಕರ ಇದು ಒಂದು ಹೆಲ್ಪ್ ಆಗ್ಬೋದು. ಸೊ ಇಂಟರ್ನಲ್ ರಿಸರ್ವೇಷನ್ ಏನು ಮಸೂದೆ ಇದೆ ಅದು ವಾಪಸ್ ಆಗಿದೆ. ಮತ್ತು ಆ್ಯಕ್ಚುಲಿ ಈಗ ಕೋರ್ಟ್ನಲ್ಲಿ 2 ಕೇಸ್ ಏನು ನಡೀತಾ ಇದೆ, ಅದರ ಕುರಿತು ಈ ಒಂದು ವೀಕ್ನಲ್ಲಿ ಫೈನಲ್ ಆಗಿರಬಹುದು. ಮೇ ಬಿ ಇನ್ಕಮ್ ಸರ್ಟಿಫಿಕೇಟ್ ಮತ್ತು 56% ಏನು ಇದು ಇದೆ, ಆ 2 ಕೇಸ್ಗಳು ಕ್ಲಿಯರ್ ಆದರೆ ಶಿಕ್ಷಕರ ನೇಮಕಾತಿಗೆ ಕ್ಷಣಗಣನೆ ಏನಿದೆ ಸಿದ್ಧತೆಯನ್ನು ಮಾಡಿಕೊಂಡಿದೆ CSE ಕಚೇರಿ. ಸೊ ಹಾಗಾಗಿ ನೋಟಿಫಿಕೇಷನ್ ಬರುವ ಎಲ್ಲ ಸಾಧ್ಯತೆಗಳಿದೆ. ಹಾಗಿದ್ದಲ್ಲಿ ಈಗ ಒಂದು ಎಕ್ಸ್ಪೆಕ್ಟೆಡ್ ಒಂದು ಟೆಂಟೇಟಿವ್ ಡೇಟ್ಸ್ ಏನಿರಬಹುದು ಅಂತ ಅಂದಾಜಿಸಲಾಗಿದೆ. ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಇಲ್ಲ, ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸ್ ಇದೆ. ಆ್ಯಸ್ ಪರ್ ಶಿಕ್ಷಕ ಆಕಾಂಕ್ಷಿಗಳು CSE ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಏನೆಲ್ಲ ಇನ್ಫಾರ್ಮೇಷನ್ ಬಂದಿದೆ, ಹೇಗೆಲ್ಲ ನೋಟಿಫಿಕೇಷನ್ ಆಗ್ಬೋದು, ಯಾವ ದಿನಾಂಕಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ಸನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಆಗಿದ್ದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೊದಲಿಗೆ ರಿಕ್ರೂಟ್ಮೆಂಟ್ ನೋಡ್ರಿ, ಪ್ರೈಮರಿ ಸ್ಕೂಲ್ ಟೀಚರ್ಸ್ PSTR, ಇದಕ್ಕೆ ನೋಟಿಫಿಕೇಷನ್ ಡೇಟ್ ಜನವರಿ ಎಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ವೀಕ್ನಲ್ಲಿ ಆ ಕೋರ್ಟ್ ಕೇಸ್ಗಳನ್ನು ಕ್ಲಿಯರ್ ಮಾಡಿದರೆ C&R ರೂಲ್ಸ್ ನಾಳೆ ಅಥವಾ ನಾಡಿದ್ದು C&R ರೂಲ್ ಬಂದರೆ ಮೋಸ್ಟ್ ಪ್ರೊಬ್ಯಾಬ್ಲಿ ಈ 15 ದಿನಗಳಾದ ಮೇಲೆ ನಿಮಗೆ PST ನೋಟಿಫಿಕೇಷನ್ ಮತ್ತು GPT ಈ 2 ನೋಟಿಫಿಕೇಷನ್ ಬರುವ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ನೋಟಿಫಿಕೇಷನ್ ಬಂದ 1 ತಿಂಗಳಲ್ಲಿ ನಿಮಗೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡ್ತಾರೆ. ಓಕೆ, ಹೆಚ್ಚಿಗೆ ಟೈಮ್ ಇರೋದಿಲ್ಲ. ನೋಟಿಫಿಕೇಷನ್ ಆದಮೇಲೆ ನಿಯರ್ಲಿ 1.5 ಮಂತ್ ಒಳಗೆ ನಿಮಗೆ ಎಕ್ಸಾಮಿನೇಷನ್ ಆಗುತ್ತೆ. ಸೊ ಹಾಗಾಗಿ ಪ್ರಿಪರೇಷನನ್ನು ಕಂಟಿನ್ಯೂ ಆಗಿಟ್ಟರೆ ಓಕೆ. ಅದಾದಮೇಲೆ ಆ್ಯಸ್ ಪರ್ ನಮ್ಮ ಎಜುಕೇಷನ್ ಮಿನಿಸ್ಟರ್ ಸರ್ ಮಧು ಬಂಗಾರಪ್ಪ ಅವರು ಹೇಳಿರೋ ಪ್ರಕಾರ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂತ ಒಂದು ಏನು ಹೇಳ್ತಾ ಇದ್ದಾರೆ. ಅದರ ಪ್ರಕಾರ ಅಪಾಯಿಂಟ್ಮೆಂಟ್ ಮೇ ಬಿ ಮೇ ಮತ್ತು ಜೂನ್ ಒಳಗೆ ನಿಮ್ಮ ಅಪಾಯಿಂಟ್ಮೆಂಟ್ ಆಗಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ ವೀಕ್ಷಕರೇ. ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮತ್ತು PST 2 ನೋಟಿಫಿಕೇಷನ್ ಒಟ್ಟಾರೆ ಬರಲಿವೆ. HK ಮತ್ತು ನಾನ್ HK 2 ವಿಭಾಗಕ್ಕೆ ಕೂಡ ಕಾಲ್ ಆಗೋದಿದೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಸರ್, ನಾವು ನಾನ್ HKದವರಿದ್ದೀವಿ, ಕಾಲ್ ಆಗುತ್ತೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಪ್ರಿಪರೇಷನನ್ನು ಕಂಟಿನ್ಯೂ ಆಗಿ ಮಾಡಿ ವೀಕ್ಷಕರೇ. ಅದಾದಮೇಲೆ ಈಗ HSTR ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡ್ತಾ ಬಂದರೆ ಈ ಒಂದು ನೋಟಿಫಿಕೇಷನ್ ಐ ಥಿಂಕ್ ಮೇ ಬಿ PST ಮತ್ತು GPSTR ಆದ ಮೇಲೆ ನಿಮಗೆ HSTR ನೋಟಿಫಿಕೇಷನ್ ಬರಬಹುದು. ಈ ಒಂದು ನೋಟಿಫಿಕೇಷನ್ ಮೇ ಬಿ ಫೆಬ್ರವರಿಯಲ್ಲಿ ಬರಬಹುದು ಅನ್ನೋದು ಒಂದು ಅಂದಾಜಿಸಲಾಗಿದೆ. ಮೊದಲು C&R ರೂಲ್ ಬರಬೇಕಾಗುತ್ತೆ, ಅದಾದಮೇಲೆ ನೋಟಿಫಿಕೇಷನ್ ಆಗುತ್ತೆ. ಮಾರ್ಚ್ನಲ್ಲಿ ಎಕ್ಸಾಮಿನೇಷನ್ ಮತ್ತು ಇದು ಆ್ಯಸ್ ಯೂಶುವಲ್ ಜೂನ್ ಮತ್ತು ಜುಲೈ ಅಕಾಡೆಮಿಕ್ ಏನು ಇಯರ್ ಇರುತ್ತೆ ಆ ಟೈಮ್ನಲ್ಲಿ ಇದರದ್ದು ಕೂಡ ಅಪಾಯಿಂಟ್ಮೆಂಟ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಟೆಂಟೇಟಿವ್ ಡೇಟ್ಸ್ಗಳನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೇನೆ. ಸೊ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನೋಟಿಫಿಕೇಷನ್ ಆಗಲ್ಲ, 2027ಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಬೆಸ್ಟ್ ನೀವು ನಿಮ್ಮ ಪ್ರಿಪರೇಷನನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಈ ವರ್ಷ ರಿಕ್ರೂಟ್ಮೆಂಟ್ ಆಗುವ ಎಲ್ಲ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನನ್ನ ಒಂದು ಅನಿಸಿಕೆ ಇರುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಹ್ಯಾಪಿ ಸಂಕ್ರಾಂತಿ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್.